ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಏನ್ ಹೇಳೋದು ವಾಷಿಂಗ್ಟನ್ ಸುಂದರ್ ಬಗ್ಗೆ. ವಾಷಿಂಗ್ಟನ್ ಸುಂದರ್ ಕ್ಯಾಚ್ ಬಿಟ್ರು, ಮ್ಯಾಚ್ ಬಿಟ್ರು, ಅಷ್ಟೇ ಆಗಿದ್ದು. ನೋಡಿ, ವಿರಾಟ್ ಕೊಹ್ಲಿ ಡಕ್ಔಟ್ ಆಗ್ಬೇಕಾಯ್ತು. ಆ ಟೈಮಲ್ಲಿ ವಾಷಿಂಗ್ಟನ್ ಸುಂದರ್ ಕ್ಯಾಚ್ ಬಿಟ್ರು. ನೋಡಿ, ಈ ತರ ಇವ್ರು ಮೊದಲೇ ವಿರಾಟ್ ಕೊಹ್ಲಿ ಹೇಳ್ಬೇಕಾದ್ರೆ ಚೇಸ್ ಮಾಡೋದ್ರಲ್ಲಿ ಪಂಟ್ರು ಕಿಂಗು. ಇವ್ರಿಗೆ ಹೋಗಿ ಚೇಸ್ ಮಾಡುವಾಗ ನೀವು ಎಲ್ಲ ಚಾನ್ಸ್ ಕೊಟ್ರೆ ಬಿಡ್ತಾರಾ? ನೋಡಿ ಯಾವ ತರ ಇನ್ನಿಂಗ್ಸ್ ನ ಆಡಿದ್ರು ಅಂತ. ವಾಷಿಂಗ್ಟನ್ ಸುಂದರ್ಗಂತೂ ಇವತ್ತು ನೈಟ್ ನಿದ್ದೆ ಬಂದಿರಲ್ಲ. ಹೌದು, ಅಷ್ಟು ಕಾಸ್ಟ್ಲಿ ಆಯ್ತಾ ಕ್ಯಾಚ್. ಆ ಕ್ಯಾಚ್ ಏನಾದ್ರು ತಗೊಂಡಿದ್ರೆ ಒಂಥರ ಇವರು ಅಷ್ಟೇ ಅಷ್ಟೊಂದು ಈಸಿಯಾಗಿ ಸೋಲ್ತಾ ಇದ್ದಿಲ್ಲ. ಮ್ಯಾಚ್ ಹತ್ರ ತನಕ ಹೋಗ್ಬೇಕು, ಸ್ವಲ್ಪ ಕಷ್ಟ ಆಗ್ಬೇಕು, ಸ್ವಲ್ಪ ಪೈಪೋಟಿ ಅನ್ನೋದು ಇರ್ತಾ ಇತ್ತು. ಇವರು ಕ್ಯಾಚ್ ಮಿಸ್ ಮಾಡಿದ್ರೆ ಒಂಥರ ಈಸಿ ಆಯ್ತು, RCB ಗೆ ವಿನ್ ಆಗ್ಬೇಕಂತಾನೆ ಹೇಳ್ಬೋದು. ಹೌದು, ಆ ಕ್ಯಾಚ್ ಏನಾದ್ರು ತಗೊಂಡಿದ್ರೆ ಸ್ವಲ್ಪ ಹತ್ರ ತನಕ ಹೋಗಕ್. ನೋಡಿ, ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಸಖತ್ತಾಗಿ ಆಡಿದ್ರು. ಆಮೇಲೆ ನೋಡಿ ಅವ್ರು ಔಟ್ ಆಗ್ತಾನೆ ಯಾವ ತರ ವಿಕೆಟ್ಸ್ ಬಿದ್ರು ಅಂತ. ಅದೇನಾದ್ರು ವಿರಾಟ್ ಕೊಹ್ಲಿ ಅರ್ಲಿ ವಿಕೆಟ್ ಏನಾದ್ರು ಬಿದ್ಬಿಟ್ಟಿದ್ರೆ ನೆಕ್ಸ್ಟ್ ಗೊತ್ತಿದ್ದಿಲ್ಲ ಏನಾಗ್ತಾ ಇತ್ತು ಅಂತ. ನೋಡಿ ನೆಕ್ಸ್ಟ್ ಯಾವ ತರ ವಿಕೆಟ್ಸ್ ಬಿದ್ರು, ಒಂಥರ ಎಂಟು ತನಕ ಹೋಗಕ್ಕೂ ಸಖತ್ತು ಪೈಪೋಟಿಯಿಂದ ಇರ್ತಾ ಇತ್ತು. ಬಟ್ ಇವ್ರು ಕ್ಯಾಚ್ ಬಿಟ್ಟಿದ್ರಿಂದ ಒಂಥರ ಈಸಿಯಾಗಿ ವಿನ್ ಆಯ್ತು ಅಂತಾನೆ ಹೇಳ್ಬೋದು RCB. ಇಂಪ್ಯಾಕ್ಟ್ ಹೇಳ್ಬೇಕಾ, ಟಾಸ್ ವಿನ್ ಆಗಿದ್ ಬಂದು RCB ಬೌಲ್ ಮಾಡ್ತೀನಿ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಇವರು GT ಬ್ಯಾಟ್ಸ್ಮನ್ಸ್. ಇನಿಷಿಯಲ್ ಅಲ್ಲಿ ಸ್ಟಾರ್ಟ್ ಕೊಟ್ಟಿದ್ದು ಯಾವ ರೇಂಜ್ಗೆ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಅಂತೂ ನೋಡಿ, ಅವ್ರ ಬ್ಯಾಟಿಂದ ಈ ಸೀಸನ್ ರನ್ಸ್ ಬಂದಿದ್ದಿಲ್ಲ. ಈ ಮ್ಯಾಚ್ ಅಲ್ಲಂತೂ ಯಾವ ತರ ಬಂತು ಅಂದ್ರೆ ಒಂದು ಅಗ್ರೆಸಿವ್ ಇದ್ರಲ್ಲಿ ಬಂತು. ಶುಭ್ಮನ್ ಗಿಲ್ ಅಷ್ಟೇ, ಅವ್ರ ಕಡೆಯಿಂದ ಅಷ್ಟೊಂದೇನು ಅವ್ರೇನು ಆಡಿಲ್ಲ. ಅವ್ರೊಂಥರ ಇವ್ರಿಗೆ ಸಾಯಿ ಸುದರ್ಶನ್ಗೆ ಸಾಥ್ ಕೊಡ್ತಾ ಇದ್ರು ಅಷ್ಟೇ. ಒಂದ್ ಸಾಯಿ ಸುದರ್ಶನ್ ಅಂತೂ ಬಾರ್ಸಾಕ್ತಾ ಇದ್ರು. RCB ಬೌಲರ್ಸ್ ಅಂತೂ ಹಿಗ್ಗಾಮುಗ್ಗ ಇಟ್ಬಿಟ್ರು. ಪವರ್ ಪ್ಲೇದಲ್ಲಿ ಸಖತ್ತಾಗಿ ಆಡಿದ್ರು. ಇವ್ರು ನೋಡಿ ಪವರ್ ಪ್ಲೇ ಮುಗಿಯಷ್ಟೊಳಗಡೆ 57 ರನ್ಸ್ ಇದ್ರು. ಒಂಥರ ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು. ಇವರು 10 ರನ್ಸ್ ಪರ್ ಓವರ್ ಬರ್ತಾನೆ ಇದ್ರು ಸ್ಟಾರ್ಟಿಂಗ್ ಇಂದನು. ಲಾಸ್ಟ್ ತನಕ ಅದೇ ರೇಂಜ್ ಅಲ್ಲಿ ಹೋದ್ರು. ಮತ್ತೆ ಇವರು ಇಬ್ರು ನಡುವೆ ಪಾರ್ಟ್ನರ್ಶಿಪ್ ಬಂದಿದೆ 128 ರನ್ಸ್ 76 ಬಾಲ್ಸ್ ಅಲ್ಲಿ. ಹೆಂಗ್ ಆಡಿದ್ರು ಗೊತ್ತಾ, ಸಕಾಲಾಗಿ ಆಡಿದ್ರು ಅಂತ ಹೇಳ್ಬೋದು. ಇವ್ರ ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ಫಸ್ಟ್ ವಿಕೆಟ್ ಬೀಳೋದೆ 13th ಓವರ್ ಅಲ್ಲಿ. ಹೌದು, ಅಲ್ಲಿ ತನಕ ಬೀಳೋದಿಲ್ಲ. 128 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಆವಾಗ ವಿಕೆಟ್ ಬೀಳೋದು ಶುಭ್ಮನ್ ಗಿಲ್. ಅವರು ಸುಯೇಶ್ ಶರ್ಮಾಗೆ ಔಟ್ ಆಗ್ತಾರೆ, ದೇವದತ್ ಪಡಿಕಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಜಾಸ್ ಬಟ್ಲರ್ ಬರ್ತಾರೆ. ಅವರು ಒಂಥರ ಕ್ಯಾಮೆನ್ ಹಾಕಾಡ್ತಾರೆ. ಒಂದ್ ಎಂಡಲ್ಲಿ ಸಾಯಿ ಸುದರ್ಶನ್ ಆಡ್ತಾನೆ ಇರ್ತಾರೆ. ಅವ್ರು ಅಗ್ರೆಸಿವ್ ಮೋಡಲ್ಲೇ ಆಡ್ತಾ ಇರ್ತಾರೆ. ಅವ್ರು ಆಡ್ತಾ ಇದ್ದಾಗ ಏನ್ ಅನ್ಸ್ತಾ ಇತ್ತು ಗೊತ್ತಾ, ಎಂಡ್ ಆಗಸ್ಟ್ ಒಳಗಡೆ ಒಂದು 230 240 ಆ ರೇಂಜ್ಗೆ ಹೋಗ್ತಾರಂತ ಅನ್ಸ್ತಾ ಇತ್ತು. ಬಟ್ ಅಷ್ಟು ಹೋಗಕ್ ಬಿಟ್ಟಿಲ್ಲ ನಮ್ಮ RCB ಬೌಲರ್ಸ್. RCB ಕಡೆನೂ ಲಾಸ್ಟ್ ಅಲ್ಲಿ ಡೆತ್ ಅಲ್ಲಿ ಚೆನ್ನಾಗಿ ಮಾಡಿದ್ರು. ಸಾಯಿ ಸುದರ್ಶನ್ ಒಂದ್ ಕಡೆ ಆಡ್ತಾ ಇದ್ರ, ಇನ್ ಬಂದವರೆಲ್ಲ ವಾಷಿಂಗ್ಟನ್ ಸುಂದರ್. ಎಲ್ಲಾರ ಕಡೆಯಿಂದ ಕ್ಯಾಮಿಯನ್ ಹಾಕ್ಸು, ಇನ್ ಯಾರ ಕಡೆಯಿಂದ ಬಿಗ್ ರನ್ಸ್ ಬಂದಿಲ್ಲ. ಸಾಯಿ ಸುದರ್ಶನ್ ಒಬ್ಬರೇ ಸೆಂಚುರಿ ಮಾಡ್ಕೊಂಡು ಔಟ್ ಆಗ್ತಾರೆ. ನೋಡಿ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಸಾಯಿ ಸುದರ್ಶನ್. ಇಂಪ್ಯಾಕ್ಟ್ ಇವರು 230 ಹೋಗ್ಬೇಕಾಯ್ತಲ್ವಾ, ಲಾಸ್ಟ್ ಅಲ್ಲಿ ಆಡಕ್ ಕೊಟ್ಟಿಲ್ಲ. ಇವರು 230 ಹೋಗ್ಬೇಕಾಗಿದ್ದವರು ಒಂಥರ ನಮ್ಮ RCB ಬೌಲರ್ಸ್ ರಿಸ್ಟ್ರಿಕ್ಟ್ ಮಾಡ್ಬಿಟ್ರು. ಹೌದು ನೋಡಿ, ಲಾಸ್ಟ್ 17 ಓವರ್ 18th ಓವರ್ 19th ಓವರ್ ರನ್ಸೇ ಕೊಟ್ಟಿಲ್ಲ. ಅದ್ರಲ್ಲಿ ಒಂದು ಬೌಂಡ್ರಿನೂ ಬಂದಿಲ್ಲ. ಎಲ್ಲ ಸಿಂಗಲ್ಸ್ ಡಾಟ್ಸ್ ಅಷ್ಟೇ. ನೋಡಿ ಸಖತ್ತಾಗಿ ಯಾರ್ಕರ್ಸ್ ಅಂತೂ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಆಡಿಸಿದ್ರು. ನೋಡಿ ಮೇನ್ ಬ್ಯಾಟ್ಸ್ಮನ್ ಇದ್ದಿದ್ದು ಜಾಸ್ ಬಟ್ಲರ್ ಇದ್ರು, ಮತ್ತೆ ಜೇಸನ್ ಹೋಲ್ಡರ್ ಲಾಸ್ಟ್ ಓವರ್ ಅಷ್ಟೇ ಸ್ಕೋರ್ ಮಾಡಕ್ ಆಗಿದ್ದು. ಅದಕ್ಕೆ ಮುಂಚೆ ಜಾಸ್ ಬಟ್ಲರ್ ವಾಷಿಂಗ್ಟನ್ ಸುಂದರ್ ಇದ್ರು. ಆ 3 ಓವರ್ ಅಲ್ಲೂ ಅವ್ರ ಕೈಲಿ ಸ್ಕೋರ್ ಮಾಡಕ್ಕೆ ಆಗ್ಲಿಲ್ಲ. ಬರೀ ಯಾರ್ಕರು ಸಖತ್ತಾಗಿ ಆಡ್ಸ್ಬಿಟ್ರು ಅಂತ ಹೇಳ್ಬೋದು. 20th ಓವರ್ ಕುನಾಲ್ ಪಾಂಡ್ಯಾಗೆ 18 ರನ್ಸ್ ನ ಸ್ಕೋರ್ ಮಾಡ್ತಾರೆ ಲಾಸ್ಟ್ ಓವರ್ ಅಲ್ಲಿ ಜೇಸನ್ ಹೋಲ್ಡರ್. ಅದಾದ್ಮೇಲೆ 205 ನ ಟಾರ್ಗೆಟ್ ಕೊಡ್ತಾರೆ. ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಭುವನೇಶ್ವರ್ ಕುಮಾರ್ ಏನೋ ಒಂದ್ ರೇಂಜ್ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ಹೇಳ್ಬೋದು. 4 ಓವರ್ಸ್ ಅಲ್ಲಿ 31 ರನ್ಸ್ ನ ಕೊಟ್ಟು ಇನ್ 1 ವಿಕೆಟ್ ತಗೊಂಡ್ರು. ನೋಡಿ ಅವರೊಬ್ಬರೇ ಸ್ವಲ್ಪ ಎಕನಾಮಿಕ್ ಆಗಿ ಮಾಡಿರೋದು, ಇನ್ನೆಲ್ಲರೂ ಎಕನಾಮಿಕ್ ಆಗಿ ಜಾಸ್ತಿನೇ ಇದ್ದಾರೆ. ಬಟ್ ಬೌಲಿಂಗ್ ಅಲ್ಲಿ ನೋಡಿ ಅವ್ರು ಎಲ್ಲಾರ್ಗೂ ಹೊಡೆದ್ರು. ಲಾಸ್ಟ್ 3 ಓವರ್ಸ್ ಅಷ್ಟೇ ರನ್ಸ್ ನ ಕೊಟ್ಟಿಲ್ಲ. ಅದನ್ನ ಬಿಟ್ಟು ಎಲ್ಲ ಓವರ್ಸ್ ಅಲ್ಲೂ ರನ್ಸ್ ನ ಬಿಟ್ಕೊಟ್ರು. ಆದ್ರಿಂದಲೇ ಎಲ್ಲ ಬೌಲರ್ಸ್ ಎಕ್ಸ್ಪೆನ್ಸಿವ್ ಆದ್ರ ಅಂತಾನೆ ಹೇಳ್ಬೋದು RCB ಪ್ಲೇಯರ್ಸ್. ಇವರು 205 ನ ಸ್ಕೋರ್ ಮಾಡ್ತಾರೆ. 206 ಟಾರ್ಗೆಟ್ ಅಲ್ವಾ, ಇದನ್ನ ಚೇಂಜ್ ಮಾಡಕಂತ ಬರ್ತಾರೆ RCB ಬ್ಯಾಟ್ಸ್ಮನ್. ಇವತ್ತು ಆಡಕ್ ಬರೋದು ವಿರಾಟ್ ಕೊಹ್ಲಿ ಮತ್ತೆ ಜಾಕೋಬ್ ಬೆಥಲ್. ಯಾಕಂದ್ರೆ ಪಿಲ್ಸಾಲ್ಟ್ ಇಂಜುರಿ ಆಗಿದ್ದ ಕಾರಣದಿಂದ ಮ್ಯಾಚ್ ಆಡಿದಿಲ್ಲ. ಅದರಿಂದ ಜಾಕೋಬ್ ಬೆಥಲ್ ಚಾನ್ಸ್ ಸಿಕ್ಕಿತ್ತು. ಇವ್ರು ನೋಡಿ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ವೇಟ್ ಮಾಡ್ತಾ ಇದ್ರು. ಬಟ್ ಇವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ ಜಾಕೋಬ್ ಬೆಥಲ್ ಕೈಲಿ. ಪರವಾಗಿಲ್ಲ, ಒಂದು ಬೌಂಡ್ರಿ ಏನೋ ಹೊಡೆದ್ರು, ಬಟ್ ಆದ್ರೂ ಸಾಕಾಗಿಲ್ಲ. ಇನ್ನು ಆಡ್ಬೇಕಾಯ್ತು ಇನ್ನಿಂಗ್ಸ್ ಬಿಲ್ಡು. ಈ ನೆಕ್ಸ್ಟ್ ಏನಾದ್ರು ಪಿಲ್ಸಾಲ್ಟ್ ಬಂದ್ರೆ ಮತ್ತೆ ಅವರೇ ಬಂದ್ಬಿಡ್ತಾರೆ, ಇವ್ರನ್ನ ಕೂರ್ಸ್ತಾರೆ. ಯಾಕಂದ್ರೆ ಇವ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ಮ್ಯಾಚ್. ಏನಾದ್ರು ಕೊಟ್ಟಿದ್ರೆ ಒಂದ್ ಚಾನ್ಸ್ ಇರ್ತಾ ಇತ್ತು, ಯೋಚನೆ ಮಾಡ್ತಾ ಇದ್ರು ಅವ್ರು ಯಾರು ಆಡ್ಸೋದು ಅಂತ. ಬಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಪಿಲ್ಸಾಲ್ಟೇ ಬರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇಂಜುರಿ ರಿಕವರಿ ಆಗಿದ್ರೆ. ವಿರಾಟ್ ಕೊಹ್ಲಿ ನೋಡಿ, ಸಿರಾಜ್ ಆಗದಂತ ಮೊದಲನೇ ಓವರ್ ಅಲ್ಲೇ ವಿಕೆಟ್ ಬರ್ಬೇಕಾಯ್ತು. ವಿರಾಟ್ ಕೊಹ್ಲಿ ಡಕ್ಔಟ್ ಆಗ್ಬೇಕಾಯ್ತು. ವಾಷಿಂಗ್ಟನ್ ಸುಂದರ್ ಈಸಿ ಕ್ಯಾಚ್ ನ ಬಿಟ್ಬಿಟ್ರು. ಅದು ಏನು ಬಾಲ್ ಸ್ಪೀಡ್ ಹೋಗ್ತಾ ಇದ್ದಿಲ್ಲ, ಫುಲ್ ಸ್ಲೋದಲ್ಲೇ ಹೋಗ್ತಾ ಇತ್ತು. ಬಟ್ ಆದ್ರೂ ನೋಡಿ ವಾಷಿಂಗ್ಟನ್ ಸುಂದರ್ ಕೈಯಲ್ಲಿ ಹಿಡಿಯಕ್ಕಾಗಿಲ್ಲ. ಸಿರಾಜ್ ಅಂತೂ ಮುಖದ ಮೇಲೆ ಈ ತರ ಇಟ್ಕೊಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಹೌದು, ಬೈಯಂಗಿಲ್ಲ. ಅಲ್ಲೇ ವಿರಾಟ್ ಕೊಹ್ಲಿ ಬರೆಯಿದ್ರು, ಇನ್ನು ವಾಷಿಂಗ್ಟನ್ ಬೈಯಂಗಿಲ್ಲ. ಸುಮ್ಮನೆ ಆಗ್ಬಿಟ್ರು. ಯಾರು ಏನು ರಿಯಾಕ್ಷನ್ ಕೊಟ್ಟಿಲ್ಲ, ಸುಮ್ಮನೆ ಆಗ್ಬಿಟ್ರು. ಅವ್ರಿಗೆ ಹೋಗಿ ಕ್ಲಾಸ್ ತಗೊಂಡಿರ್ತಾರೆ ಒಟ್ಟಿನಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಬಟ್ ಏನ್ ಮಾಡಕ್ಕಾಗಲ್ಲ, ಕೆಲವು ಟೈಮ್ ಮಿಸ್ ಆಗ್ತದೆ. ನೋಡಿ ಇದೊಂಥರ ಕಾಸ್ಟ್ಲಿ ಆಯ್ತು ಅಂತ ಹೇಳ್ಬೋದು. ವಾಷಿಂಗ್ಟನ್ ಸುಂದರ್ ಏನಾದ್ರು ವಿರಾಟ್ ಕೊಹ್ಲಿನ ಔಟ್ ಮಾಡ್ಬಿಟ್ಟಿದ್ರೆ ನೋಡಿ ಒಂಥರ GTಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸಿಗ್ತಾ ಇತ್ತು, ಸ್ವಲ್ಪ ಆಡ್ಸ್ಕೊಳಕ್ ಈಸಿ ಆಗ್ತಾ ಇತ್ತು. ಬಟ್ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು. ನೋಡಿ ಅವ್ರು ಯಾವ ತರ ನೆಕ್ಸ್ಟ್ ಲೆವೆಲ್ ಆಡಿದ್ರು ಅಂದ್ರೆ ಬ್ಯಾಟಿಂಗು ಒಂಥರ ಅಗ್ರೆಸಿವ್ ಮೋಡಲ್ ಆಡಿದ್ರು, ಸಕಲಾಗಿ ಆಡಿದ್ರು.
ನೆಕ್ಸ್ಟ್ ಎಲ್ಲ ಮಿಡ್ಲ್ ಓವರ್ ಅಲ್ಲೆಲ್ಲ ಇವರೇ ಸ್ಕೋರ್ ಮಾಡಿದ್ದು. ದೇವದತ್ ಪಡಿಕಲ್ ಅಷ್ಟೇ, ಇವ್ರು ಸಖತ್ ಸಾಥ್ ಕೊಟ್ರು. ಇಂಪ್ಯಾಕ್ಟ್ ಹೇಳ್ಬೇಕು, ದೇವದತ್ ಪಡಿಕಲ್ ಅಂತೂ ಯಾವ ತರ ಆಡಿದ್ರು ಅಂದ್ರೆ ಬಂದಂಗೆ ಹೊಡೆಯಕ್ಕೆ ಶುರು ಮಾಡ್ಕೊಂಡ್ರು, ಪುಸ್ಟ್ ಬಾಲ್ ಇಂದಾನೆ ಶುರು ಮಾಡ್ಕೊಂಡ್ರು, ಸಖತ್ತಾಗಿ ಆಡಿದ್ರು. ಅವ್ರ ಕಡೆಯಿಂದ 25 ಬಾಲ್ಸ್ ಅಲ್ಲೇ 50 ರನ್ಸ್ ಬಂದ್ಬಿಡ್ತು. ಒಂಥರ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ದೇವದತ್ ಪಡಿಕಲ್ ರಶೀದ್ ಖಾನ್ಗೆ ಔಟ್ ಆಗ್ಬಿಡ್ತಾರೆ. ಅಷ್ಟರೊಳಗಡೆ 141 ಸ್ಕೋರ್ ಮಾಡಿರ್ತಾರೆ. ಒಂಥರ ಈಸಿ ಬಂದ್ಬಿಟ್ಟಿರುತ್ತೆ. ಅಷ್ಟರೊಳಗಡೆ ಬಾಲ್ ಟು ಬಾಲ್ ರನ್ಸ್ ಬೇಕಾಗಿರುತ್ತೆ, ಅಷ್ಟು ಈಸಿ ಬಂದಿರುತ್ತೆ. ನೆಕ್ಸ್ಟ್ ನೋಡಿ ವಿರಾಟ್ ಕೊಹ್ಲಿ ಸಖತ್ ಅಗ್ರೆಸಿವ್ ಆಡ್ತಾರೆ. ದೇವದತ್ ಪಡಿಕಲ್ ಆಗ್ತಾನೆ, ವಿರಾಟ್ ಕೊಹ್ಲಿ ಸಖತ್ ಅಗ್ರೆಸಿವ್ ಆಡ್ತಾರೆ, ಒಳ್ಳೆ ಸ್ಕೋರ್ ಮಾಡ್ತಾರೆ. ಅವ್ರ ಕಡೆಯಿಂದ 50 ಬರುತ್ತೆ, ಅವ್ರ ಕಡೆಯಿಂದ 30 ಬಾಲ್ಸ್ಗೆ 50 ಬರುತ್ತೆ. ಒಂಥರ ಒಳ್ಳೆ ರೇಂಜ್ ಗೆ ಆಡ್ತಾರೆ. ವಿರಾಟ್ ಕೊಹ್ಲಿ ಔಟ್ ಆಗೋದು ಒಂದು 13th ಓವರ್ ಅಲ್ಲಿ, ಅವರು ಬಿದ್ದೋಗ್ತಾರೆ. ಹೊಡಿಯಕ್ಕೆ ಹೋಗಿ ಔಟ್ ಆಗೋದು. 154 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಅವಾಗ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ 81 ಸ್ಕೋರ್ ಮಾಡ್ತಾರೆ 44 ಬಾಲ್ಸ್ ಅಲ್ಲಿ, ಸಖತ್ತಾಗಿ ಆಡ್ತಾ ಇರ್ತಾರೆ. ಬಟ್ ನೋಡಿ ಜಾಸನ್ ಹೋಲ್ಡರ್ ಸ್ಲೋವರ್ ಒನ್ ಆಗ್ತಾರೆ, ಅದು ಬ್ಯಾಟಿಗೆ ಬಡ್ದು ವಿಕೆಟ್ ಬಡುತ್ತೆ. ಒಂಥರ ಅನ್ಲಕ್ಕಿ ಅಂತಾನೆ ಹೇಳ್ಬೋದು. ಒಂದ್ ರೇಂಜ್ ಪರವಾಗಿಲ್ಲ, ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ಹಿಂಗ್ ನಾಕ್ ಆಡಿದ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ, ಇವ್ರು ಬಂದಾಗೆ ಹೊಡಿಯಕ್ ಹೋಗ್ತಾರೆ, ಔಟ್ ಆಗ್ಬಿಡ್ತಾರೆ. ಇಲ್ಲೊಂಥರ ಟ್ರಿಕ್ ಕಷ್ಟ ಆಗ್ಬಿಡುತ್ತೆ. ಹೌದು ನೋಡಿ 5 ವಿಕೆಟ್ಸ್ ಕಳ್ಕೊಬಿಡ್ತಾರೆ. ಅಯ್ಯೋ ಆ ಟೈಮಲ್ಲಿ ಒಂದ್ ಟೈಮಲ್ಲಿ ಯಾವ ತರ ಆಗಿತ್ತು ಅಂದ್ರೆ, ಅಯ್ಯೋ ಇವ್ರು ಮ್ಯಾಚ್ ವಿನ್ ಮಾಡ್ಕೊಂಡ್ರೆ ಸಾಕು, ಬೇಗ ಮುಗ್ಸೋದ್ ಬೇಡ, 15 ಓವರ್ 16 ಓವರ್ ಮುಗ್ಸೋದ್ ಬೇಡ, ಮ್ಯಾಚ್ ವಿನ್ ಆದ್ರೆ ಸಾಕು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿತ್ತು. ಆ ತರ ಆಗ್ಬಿಟ್ಟಿತ್ತು. ನಾನೆಲ್ಲ ಅಯ್ಯೋ ಏನು ಮ್ಯಾಚ್ ಅನ್ನ ಉಲ್ಟಾ ಗಿಲ್ಟಾ ಹೊಡೆದ್ ಬಿಡುತ್ತಾ ಅನ್ಕೋಬಿಟ್ಟಿದ್ದೆ. ಬಟ್ ಆದ್ರೂ ಬಿಟ್ಟಿಲ್ಲ. ಕುರ್ನಾಲ್ ಪಾಂಡ್ಯ ಬಂದ್ರು, ಟೀಮ್ ಡೇವಿಡ್ ಲಾಸ್ಟ್ ತನಕ ಫಿನಿಶ್ ಮಾಡ್ಕೊಟ್ರು ಮ್ಯಾಚ್. ಒಂಥರ ನೋಡಿ ಸಖತ್ತಾಗಿತ್ತು. ಆದ್ರೆ ನೋಡಿ GT ಅಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಲಾಸ್ಟ್ ಅಲ್ಲಿ ಕಮ್ ಬ್ಯಾಕ್ ಮಾಡೋಕ್ ಟ್ರೈ ಮಾಡಿದ್ರು, ಬಟ್ ಆಗ್ಲಿಲ್ಲ. ಸಖತ್ತಾಗಿತ್ತು, ಒಂಥರ ಮಜಾ ಬಂತು ಮ್ಯಾಚ್ ಅಂತೂ. ನೋಡಿ ಒಂದು ಕ್ಯಾಚ್ ಇಂದ ಮ್ಯಾಚ್ ಬಿಟ್ರು ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.